ರಾಜಕಾಲುವೆ ಹೂಳು ತೆಗೆಯಲು ಮುಂದಾದ ವೃದ್ಧ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ರಾಜಕಾಲುವೆ ಹೂಳು ತೆಗೆಯಲು ಮುಂದಾದ ವೃದ್ಧ. ತುಮಕೂರಿನ ಕುಂದೂರು ತೋಟದ ರೈತ ಲಕ್ಷ್ಮಯ್ಯ ಅಂತ ಹೇಳಲಾಗ್ತಾ ಇದೆ. 3 ವರ್ಷದಿಂದ ರಾಜಕಾಲುವೆ ಹೂಳು ತೆಗೆಯದ ಜಿಲ್ಲಾಡಳಿತ. ಮಳೆಗೆ ರಾಜಕಾಲುವೆ ತುಂಬಿ ಬಡಾವಣೆಗೆ ನುಗ್ತಾ ಇದ್ದಂತಹ ನೀರು. ಈ ಹಿನ್ನೆಲೆ ಗುದ್ದಲಿ ಹಿಡಿದು ಹೂಳು ತೆಗೆಯಲು ರೈತ ಮುಂದಾಗಿದ್ದಾನೆ. 70 ವರ್ಷದ ವೃದ್ಧ ರೈತನ ಕಾರ್ಯಕ್ಕೆ ಜನರಿಂದ ಈಗ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ತುಮಕೂರಿನ ಕುಂದೂರು ತೋಟದ ರೈತ ಲಕ್ಷ್ಮಯ್ಯ ಈ ಒಂದು ರಾಜಕಾಲುವೆ ಹೂಳು ತೆಗೆಯಲು ಇದೀಗ ಮುಂದಾಗಿರುವಂತಹದ್ದು. 3 ವರ್ಷದಿಂದ ರಾಜಕಾಲುವೆ ಹೂಳು ತೆಗೆದಿಲ್ಲ ಜಿಲ್ಲಾಡಳಿತದವರು. ಹಾಗೇನೆ ಮಳೆಗೆ ರಾಜಕಾಲುವೆ ತುಂಬಿ ಬಡಾವಣೆಗೆ ನೀರು ನುಗ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತ ಲಕ್ಷ್ಮಯ್ಯ ಅವರೇ ಮುಂದಾಗಿ ಹೂಳನ್ನ ತೆಗೆಯೋದಿಕ್ಕೆ ಮುಂದಾಗಿದ್ದಾರೆ. ಈ ಹಿನ್ನೆಲೆ ಗುದ್ದಲಿ ಹಿಡಿದು ಹೂಳು ತೆಗೆಯಲು ರೈತ ಇಳಿದಿರುವಂತದ್ದು. 70 ವರ್ಷದ ವೃದ್ಧ ರೈತನ ಕಾರ್ಯಕ್ಕೆ ಸಾಕಷ್ಟು ಜನರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸೇತುವೆ ಕಿತ್ತಾಕನ ಅಂತ ಹೋದ ಅಲ್ಲೂ ಆಗ್ಲಿಲ್ಲ. ತಿರ್ಗಾ ತಡ್ಕಂತು, ಅದು ದೊಡ್ಡ ಕಿತ್ತಾಕಿದಕ್ಕೆ ಎಲ್ಲ ತಡ್ಕಂತು. JCB ಕಿಳಿಯಂಗಿಲ್ಲ, ಏನ್ ಮಾಡೋದು ನಂಗಾಗಿ ನಾವೇನೇ ಒಂದ್ ಸ್ವಲ್ಪ ಗಿಡ ಜೊತೆ ಕಿತ್ತಾಕೊಂಡು ಎಕ್ಸೆಪ್ಟ್ ಮಾಡ್ಕೊಂಡ್ವಿ. ಅಲ್ಲ, ಈಗ ಎಷ್ಟು ಅಂತ ಕ್ಲೀನ್ ಮಾಡ್ತೀರಾ ನೀವೀಗ? ನಾವು ಎಷ್ಟು ಅಂತಂದ್ರೆ ನಮ್ಮ ತೊಲವಿನಾಗ ಏನಾಯ್ತು, ನಮ್ಮ ಉದ್ಬಸ್ತು ನಾವು ಜಮೀನು ಐತಲ್ಲ, ನಮ್ಮ ಜಮೀನು, ಆ ಜಮೀನ್ ತಕ ನಾವು ಉದ್ಬಸ್ತೇವೆ, ಗಿಡ ಗಂಟೆ ಕಿತ್ತಾಕೊಂಡು ಎಕ್ಸೆಪ್ಟ್ ಮಾಡಿಕೊಂತೀವಿ. ಯಾಕೆ ಬಂದವ್ರಿಗೆ ನೀಟಾಗಿ ಐತಲ್ಲ ಅಂತ ಅಷ್ಟೇ. ನಮ್ಮ ಜಮೀನೊಳಗೆ ಅಚ್ಚುಕಟ್ಟು ಮಾಡ್ಕೊಂಡ್ರೆ ನಮ್ಗೆ ತೊಂದ್ರೆ. ಹಳೆ ದಿವಸ ನಾವು ಹಾಕಿರೋದು ಬೆಳೆ ಪಳೆ ಅಡಿಕೆ ಗಿಡ ಪಡಿಕೆ ಗಿಡಕ್ಕೆಲ್ಲ ನೀರು ನಿಂತ್ಕೊಂಡ್ಬಿಡ್ತೈತೆ ಎಲ್ಲ. ಈ ಹೋದ್ನೆ 3ನೇ ವರ್ಷದಾಗ ಹಿಂಗೆ ಹೊಡೆದು ಬಿಡ್ತು ನೀರು. ಅದಕ್ಕೆ ಈ ಸತ್ತೂ ಹಿಂಗೆ ಆಗ್ತದನೋ ಅಂತೇಳಿ ಎಲ್ಲ ಇದು ಮಾಡ್ತಾ ಇದ್ವಿ. ಹೋದ್ನೇ ಸತಿ ಕೈ ಇಕ್ಕಿಲಿಲ್ಲ, ಏನೋ ಬರ್ತಾರೆ ಗೌರ್ಮೆಂಟ್ನವರು ಏನೋ ಮಾಡ್ತಾರೆ ಅಂತ ಮಾಡಿದ್ರು. ಕೈ ಇಕ್ಕಿಲ್ಲ ಅವರು ಬಂದಿಲ್ಲ. 3 ವರ್ಷ ಅಲ್ಲೇ 3 ವರ್ಷ ಆಯ್ತು. 3 ವರ್ಷ ಏನೋ 4-5 ವರ್ಷ ಆಗೋಯ್ತು. ಅಲ್ಲಿ ಬಂದು ಒಂದ್ಸತಿ ತೆಗೆದು ಹೋದ್ರೆ ಅಷ್ಟು ಬಿಟ್ಮೇಲೆ 3 ವರ್ಷದಿಂದ ರಾಜಕಾಲುವೆ ಸಿಲ್ಟ್ ತೆಗೆದು ಏನೋ ಕ್ಲೀನ್ ಮಾಡಿಲ್ಲ. ಇಲ್ಲ, ಅದೇನೋ ಕಲ್ಲು ಪಲ್ಲು ಹಾಕ್ಬಿಟ್ಟು ಹೋದವರು ಇವತ್ತವರೆಗೆ ಮಕ ಇಲ್ಲ. ಇಂಥ ಎಷ್ಟೈತೆ ನಮ್ಮ ಜಮೀನು, ಇಷ್ಟು ಕಾಲುವೆ ಇಷ್ಟ ಅಗಲ ಬರ್ಬೇಕು ಅಂತ ಹೇಳಿ ಕಲ್ಲು ಹಾಕಿ ಹೋದವರು. ಎಷ್ಟು ಅಗಲ ಬರುತ್ತೆ ಕಾಲುವೆ ಇದು? ಕಾಲುವೆವು ಒಂದು ಸರ್ಪಳಿ ಇದಾವೆ. ಒಂದು ಸರಪಳಿ ಅಂದ್ರೆ ಒಂದು 33 ಅಡಿ ಏನೋ, ಅದು 33 ಅಡಿ ಇರೋದು. ಒಂದು ಸರ್ಪಳಿ ಇದೆಯಾ ಹಾಕೋದು.